ಹಲೋ ಫ್ರೆಂಡ್ಸ್, ಇಡೀ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಸ್ವಲ್ಪ ಒಂದು ಅರ್ಧ kg ಅಷ್ಟು ಚಿಕನ್ ಇತ್ತು. ಸೊ ಅದರದ್ದು ಒಂದು ಸ್ಪೆಷಲ್ ರೆಸಿಪಿ ಮಾಡುವ. ಸೊ ಇಲ್ಲಿ ಫಸ್ಟಿಗೆ ನಾನು ಗೀ ಹಾಕ್ತಿದ್ದೇನೆ. ಇದಕ್ಕೆ ಗೀಯನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಸೊ ಇದು ಗೀಯಲ್ಲೇ ಮಾಡೋದು, ಅದಕ್ಕೋಸ್ಕರ. ಸೊ ನಾವು ಫಸ್ಟಿಗೆ ಗೀಯನ್ನು ಹಾಕುವ. ಸೊ ಇದು ನಂದು ಓನ್ ರೆಸಿಪಿ, ತುಂಬ ಒಳ್ಳೆಯದಾಗಿದೆ. ನಾನು ಮೊದಲು ಕೂಡ ಒಮ್ಮೆ ಟ್ರೈ ಮಾಡಿದ್ದೇನೆ. ಸೊ ಅದಕ್ಕೆ ಒಳ್ಳೆಯದಾಗಿದೆ ಅಂತ ನಾನೀಗ ನಿಮಗೆ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇನೆ. ಸೊ ಇದು ಗೀ ಎಲ್ಲ ಒಳ್ಳೆಯದಾಗಿ ಮೆಲ್ಟ್ ಆಗಲಿ. ಸೊ ನೋಡ್ಬೋದು, ಗೀ ಚೆನ್ನಾಗಿ ಮೆಲ್ಟ್ ಆಗಿದೆ. ಇನ್ನಿದಕ್ಕೆ ನಾವು ಚಿಕನನ್ನು ಹಾಕುವ. ಸೊ ಚಿಕನಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು, ಒಳ್ಳೇದು ಮಾಡಿ ಅದನ್ನು ಹಿಂಡಿ ಹಾಕಬೇಕು. ಸೊ ನಿಮಗೆ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಹಾಕ್ಬೋದು. ಸೊ ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ. ಹೀಗೇ ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಇನ್ನಿದಕ್ಕೆ ಸ್ವಲ್ಪ ಅರಿಶಿಣ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸುವ. ಸೊ ಗ್ಯಾಸನ್ನು ಮಾತ್ರ ಹೈ ಫ್ಲೇಮಲ್ಲೇ ಇಡಿ. ಇನ್ನಿದಕ್ಕೆ ಟೊಮ್ಯಾಟೊ, ಇದರಲ್ಲಿ ನಾನು 2 ಟೊಮೆಟೊವನ್ನು ತಗೊಂಡಿದ್ದೇನೆ, ಚಿಕ್ಕ ಸೈಜ್ ಇದ್ದು. ಇನ್ನಿದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಆದರೂ ಇಡುವ. ಟೊಮೆಟೊ ಎಲ್ಲ ಒಳ್ಳೆಯದಾಗಿ ಸಾಫ್ಟ್ ಆಗಲಿ, ಚಿಕನ್ ಕೂಡ ಒಳ್ಳೆಯದಾಗಿ ಕುಕ್ ಆಗಲಿ. ಸೊ ಇಲ್ಲಿ ನೋಡ್ಬೋದು 10 ನಿಮಿಷ ಆಗಿದೆ, ಚಿಕನ್ ಕುಕ್ ಆಗಿದೆ.
ಸೊ ಹಾಗೆಯೇ ಟೊಮೆಟೊ ಎಲ್ಲ ಕೂಡ ಸಾಫ್ಟ್ ಆಗಿದೆ ಆಲ್ಮೋಸ್ಟು. ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೇನೆ. ಸೊ ಇಲ್ಲಿ ನಾನು ಸ್ಮೋಕಿ ತಂದೂರಿ ಅದರದ್ದು ಮಯೋ ಹಾಕ್ತಿದ್ದೇನೆ. ಸೊ ಇದು ತುಂಬ ಒಳ್ಳೆಯದಾಗ್ತದೆ, ಯಾಕಂದರೆ ಇದರಲ್ಲಿ ಸ್ವಲ್ಪ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಇರ್ತದೆ. ಸೊ ಅದಕ್ಕೆ ಗ್ರೇವಿ ಅಂತೂ ಅದು ಸಖತ್ತಾಗಿ ಆಗ್ತದೆ. ಸ್ವಲ್ಪ ಹಾಕಿ ಅರ್ಧ ಕೆ ಜಿಗೆ ನಾನೀಗ ಎಷ್ಟು ಹಾಕಿದೆ ನೋಡಿ, ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿದರೆ ಸಾಕು, ತುಂಬ ಕೂಡ ಹಾಕಬೇಡಿ. ಸೊ ಮತ್ತು ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಿದ್ದೇನೆ. ಸೊ ಇಲ್ಲಿ 2 ಸ್ಪೂನ್ ಹಾಕಿದ್ದೇನೆ ನಾನು. ಸೊ ಇನ್ನಿದಕ್ಕೆ ರೋಸ್ಟೆಡ್ ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕಿದರೆ ಸಾಕು, ಗರಂ ಮಸಾಲ ಮತ್ತು ಪೆಪ್ಪರ್ ಹುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊ ಇದನ್ನು ಗೀ ಬಿಡುವ ತನಕ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಸೊ ನೋಡ್ಬೋದು ಒಳ್ಳೆಯದಾಗಿ ಗೀ ಕೂಡ ಬಿಟ್ಟಿದೆ. ಟೇಸ್ಟ್ ನೋಡ್ತಿದ್ದೇನೆ ಉಪ್ಪೆಲ್ಲ ಸರಿಯಾಗಿದೆ ಅಂತ. ಸೊ ಉಪ್ಪೆಲ್ಲ ಸರಿ ಉಂಟು. ಸೊ ಪರ್ಫೆಕ್ಟಾಗಿ ಆಗಿದೆ. ಸೊ ಲಾಸ್ಟಿಗೆ ನಾನು ಸ್ವಲ್ಪ ಲೆಮನನ್ನು ಸ್ಕ್ವೀಸ್ ಮಾಡ್ತಿದ್ದೇನೆ.
ಇದಕ್ಕೆ ಲಾಸ್ಟಿಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಆ ಗೀ ಎಲ್ಲ ಬಿಟ್ಟಿದೆ ಗ್ರೇವಿಯಿಂದ, ಅಷ್ಟೇ ಟೇಸ್ಟಿಯಾಗಿ ಆಗ್ತದೆ. ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ಸೊ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಕ್ವಿಕ್ಕಾಗಿ ಆಗ್ತದೆ. ಬಾಯ್.